ಇವತ್ತು ತೆಗೆದುಕೊಂಡಿರುವ ಒಂದು ನಿರ್ಧಾರ ಬಹುಶಃ ಕರ್ನಾಟಕದಲ್ಲಿ ಈ ಫ್ಯಾನ್ ಕಲ್ಚರ್ ಅನ್ನೋದರಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ತರಲಿಕ್ಕೆ ಮುನ್ನುಡಿಯನ್ನು ಬರಿಬಹುದು ಅಂಥದ್ದೊಂದು ನಿರೀಕ್ಷೆ ಇದೆ. ನಾನು ಇಷ್ಟು ಹೇಳಿದ್ರಲ್ಲೇ ನಿಮಗೆ ಅರ್ಥ ಆಗಿರುತ್ತೆ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ನಟಿ ರಮ್ಯಾ ಅವರು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಅಧಿಕೃತವಾಗಿ ದಾಖಲು ಮಾಡಿರುವ ದೂರಿಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಎಲ್ಲವೂ ಸರಿಯಾಗಿದ್ದಿದ್ರೆ ಇವತ್ತು ನಟಿ ರಮ್ಯಾ ಅವರನ್ನೋ ಅಥವಾ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರನ್ನೋ ಅಥವಾ ಅಣ್ಣ ಅವರನ್ನೋ ಅಥವಾ ಯಶ್ ಅವರನ್ನೋ ಸಂಭ್ರಮಿಸುವ ರೀತಿಯಲ್ಲೇ ನಟ ದರ್ಶನ್ ಅವರನ್ನ ಕೂಡ ನಾವು ಸಂಭ್ರಮಿಸ್ತಾ ಇದ್ವಿ. ಕನ್ನಡಿಗರಾಗಿ ಒಬ್ಬ ಕನ್ನಡ ಮಣ್ಣಿನ ನಟನ ಬಗ್ಗೆ, ಆತನ ಚಿತ್ರದ ಅಭ್ಯುದಯದ ಬಗ್ಗೆ, ಹಾಗೆ ಆತನ ನಟನೆ ಬಗ್ಗೆ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ವಿ. ಆದರೆ ಅದು ಯಾಕೋ ಗೊತ್ತಿಲ್ಲ, ನಟ ದರ್ಶನ್ ಅವರು ಅವರ ಸುತ್ತ ಇರೋರು ಎಲ್ಲರೂ ಕೂಡ ನೆಗೆಟಿವ್ ಕಾರಣಕ್ಕೆ ಸುದ್ದಿಯಾಗ್ತಿದ್ದಾರೆ. ಕೊಲೆ ಆರೋಪ, ಜೈಲ್ಗೆ ಹೋದ್ರು, ವಾಪಸ್ ಬಂದರು, ಸರ್ಜರಿ ಅನ್ನೋ ನೆಪ, ಸರ್ಜರಿ ಆಗಲಿಲ್ಲ, ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಾರೆ, ಅದೆಲ್ಲವೂ ಒಂದು ಬದಿ. ಮತ್ತೊಂದು ಕಡೆ ದರ್ಶನ್ ಅವ್ರ ವಿಚಾರ ಹೀಗಿದ್ರೆ ದರ್ಶನ್ ಅವರ ಅಭಿಮಾನಿಗಳು ಸಮಾಜಕ್ಕೆ ಕಂಟಕ ಅನ್ನೋ ರೀತಿಯಲ್ಲಿ, ನನಗೆ ಈ ಪದ ಬಳಸ್ಲಿಕ್ಕೆ ಯಾವುದೇ ರೀತಿ ಮುಜುಗರ ಇಲ್ಲ, ಹಿಂಜರಿಕೆನೂ ಇಲ್ಲ, ಸಮಾಜಕ್ಕೆ, ಸಭ್ಯ ಸಮಾಜಕ್ಕೆ ಕಂಟಕ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರುವ ಈ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಕೊಳ್ತಾ ಇರುವ ಕೆಲ ಆಂಟಿ ಸೋಷಿಯಲ್ ರೋಗಗಳ ವಿರುದ್ಧ ಒಂದು ಅಧಿಕೃತವಾದ ದೂರು ಅಂತ ಹೇಳಿ ದಾಖಲಾಗಲೇಬೇಕಾಗಿತ್ತು. ಅದರಲ್ಲೂ ಪಬ್ಲಿಕ್ ಡೊಮೈನ್ನಲ್ಲಿ ಇರ್ತಕ್ಕಂಥ ನಟಿ ರಮ್ಯಾ ಅವರು ದೂರು ನೀಡಿರೋದು ಇನ್ನಾದರೂ ಇಂಥ ಕೆಟ್ಟ ಹುಳಗಳ ಉಪಟಳ ನಿಲ್ಲಲಿಕ್ಕೆ ಪ್ರಾರಂಭ ಆಗುತ್ತಾ ಅನ್ನೋ ಪ್ರಶ್ನೆಗೆ ತಂದು ನಿಂತಿದೆ. ಚರ್ಚೆಯನ್ನ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಅಧಿಕೃತವಾಗಿ ದೂರನ್ನು ನೀಡಿದ್ದಾರೆ. ಇನ್ನು ಮುಂದೆ ಸುಮ್ಮನೆ ಕೂತರಾಗೋದಿಲ್ಲ. ಅಯ್ಯೋ ಸೋಷಿಯಲ್ ಮೀಡಿಯಾ ತಾನೇ, ಮಾತಾಡೋರು ಮಾತಾಡ್ತಾರೆ, ಬಿಟ್ಟಿ ಕಾಮೆಂಟು ಹಾಕ್ಕೊಳ್ತಾರೆ, ಪೋಸ್ಟ್ ತಾನೇ, ವೈರಲ್ ತಾನೇ, ಇವತ್ತಿರುತ್ತೆ ನಾಳೆ ದಿನ ಜನ ಮರೆತು ಬಿಡ್ತಾರೆ, ಹಿಂಗೆ ಇನ್ನು ಮುಂದೆ ಸುಮ್ಮನೆ ಕೂತ್ರೆ ಆಗೋದಿಲ್ಲ ಅನ್ನೋ ನಿಲುವನ್ನು ತಳೆದಿದ್ದಾರೆ ನಟಿ ರಮ್ಯಾ. ಅಭಿಮಾನದ ಪರಾಕಾಷ್ಠೇನೂ ಅಲ್ಲ ಸ್ವಾಮಿ, ಇದು ಅಸಭ್ಯ. ಅಭಿಮಾನ ಅಲ್ಲ, ಇದು ಅಸಭ್ಯ. ಇದನ್ನ ನಾವು ಸಹಿಸ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನ ಇಡೀ ಸಮಾಜದ ಮುಂದಿಟ್ಟಿದ್ದಾರೆ ನಟಿ ರಮ್ಯಾ. ಫ್ಯಾನ್ಸ್ಗಳಾದ್ರೆ ಹೀರೋ ಹಿಂದಿರಬೇಕು ಅಥವಾ ಹೀರೋ ಮುಂದಿರಬೇಕು, ಕಟೌಟ್ ಹಾಕಬೇಕು, ಪಟಾಕಿ ಹೊಡಿಬೇಕು. ಆದರೆ ಅಶ್ಲೀಲದ ಪರ ನಿಂತು ಬಿಟ್ರೆ ಅವ್ರನ್ನ ಅಭಿಮಾನಿಗಳು ಅಂತ ಕರೆಯೋದಾದ್ರೂ ಹೇಗೆ? ಅಸಭ್ಯ ವರ್ತನೆಯನ್ನ ತೋರಿದ್ರೆ ಅವ್ರನ್ನ ಯಾವುದೋ ಹೀರೋ ವರ್ಕ್ಶಿಪರ್ಸ್ ಅಂತ ಹೇಳಿ ಕರೆಯೋದು ಹೇಗೆ? ಅಶ್ಲೀಲ ಮೆಸೇಜ್ ಇಂದಾನೇ ಅಲ್ವಾ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಈಗ ಅದನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ನೀವು ಕೂಡ ಅಂಥದ್ದೇ ಅಶ್ಲೀಲ ಭಾಷೆಯನ್ನ ಪ್ರಯೋಗ ಮಾಡಿದ್ರೆ ಸುಮ್ಮನೆ ಕೂರ್ಬೇಕಾ? ನಟಿ ರಮ್ಯಾ ಅವರ ನೇರ ಪ್ರಶ್ನೆ. ಈ ದರ್ಶನ್ ಅವರ ಫ್ಯಾನ್ ಅನ್ನಿಸ್ಕೊಂಡವರು ಪದೇ ಪದೇ ಮಾಡ್ತಿರುವ ಎಲ್ಲ ಕೆಲಸಗಳಿದೆಯಲ್ಲ, ಯಾರಿಗೆ ಕೆಟ್ಟ ಹೆಸರು? ಈ ದರ್ಶನ್ ಅವರ 10 ಮಂದಿ ಫ್ಯಾನ್ಸ್ ಹೆಸರು ಯಾರಿಗೂ ಗೊತ್ತಿಲ್ಲ, ಗೊತ್ತಿರೋದು ದರ್ಶನ್ ಅನ್ನೋ ಹೆಸರು. ಈ ಅಭಿಮಾನಿಗಳು ಮಾಡ್ತಿರುವ ಪ್ರತಿಯೊಂದು ವರ್ತನೆ ಕೂಡ ಕೆಟ್ಟ ಹೆಸರು ತರ್ತಾ ಇರೋದು ದರ್ಶನ್ ಅವ್ರಿಗೇನೆ. ನಟಿ ರಮ್ಯಾ ಅವರ ಸ್ಪಷ್ಟ ಮಾತುಗಳಿದೆ. ಮೊದಲಿಗೆ ಕಂಪ್ಲೇಂಟ್ ಕೊಟ್ಟು ಬಂದ ನಂತರದಲ್ಲಿ ನಟಿ ರಮ್ಯಾ ಏನು ಹೇಳಿದ್ರು ಅದೊಂದು ಹೇಳಿಕೆಯನ್ನು ಗಮನಿಸಿ. ಕಂಪ್ಲೇಂಟ್ ಕೊಟ್ಟ ನಂತರದಲ್ಲಿ ರಮ್ಯಾ ಏನು ಹೇಳಿದ್ರು ಅದನ್ನು ಗಮನಿಸಿ. ಆ್ಯಸ್ ಅ ಸೆಲೆಬ್ರಿಟಿ ಐ ಆಮ್ ಯೂಸ್ ಟು ಟ್ರೋಲಿಂಗ್, ಅದು ಇದ್ದೇ ಇರುತ್ತೆ. ಬಟ್ ಈ ಮಟ್ಟಕ್ಕೆ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನು ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಅವರು ಆ್ಯಕ್ಷನ್ ತಗೋತಾರೆ ಅಂತ ಹೇಳಿದ್ದಾರೆ. ಇದು ಕೇವಲ ನಟಿ ರಮ್ಯಾ ಒಬ್ಬರ ಕಥೆ ಅಲ್ವಲ್ಲ. ಯಾರನ್ನು ಬಿಟ್ಟಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು? ದರ್ಶನ್ ಅವ್ರ ಬಗ್ಗೆ, ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಯಾರು ಮಾತಾಡೋಂಗೇ ಇಲ್ಲ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು. ಪವಿತ್ರ ಗೌಡ ಪರವಾಗಿ ಧ್ವನಿ ಎತ್ತುವ ದರ್ಶನ್ ಅವರ ಅಭಿಮಾನಿಗಳು ಇವತ್ತು ರಮ್ಯಾ ಪರ ಮಾತಾಡಿ ನೋಡೋಣ ಯಾರಾದರೂ. ನಿಜವಾಗ್ಲೂ ನೀವು ದರ್ಶನ್ ಅವರ ಅಭಿಮಾನಿ ಆಗಿದ್ದು ಈ ಸಮಾಜದ ಬದ್ಧತೆ, ಈ ಸಮಾಜದ ಸಭ್ಯ ಸಮಾಜದ ಹೊಣೆಗಾರಿಕೆ ನಿಮ್ಮಲ್ಲಿ ಯಾರಾದರೂ ಒಬ್ಬರಲ್ಲಿದ್ದರೆ ಕರೆಕ್ಟು ರಮ್ಯಾ ಅವರು ಮಾಡಿದ್ದು ಇವತ್ತು ಅಂತೇಳಿ ಒಬ್ಬರು ಮಾತಾಡಿ. ದರ್ಶನ್ ಅವರ ಪರ ಅಭಿಮಾನಿಗಳು ಅಟ್ಲೀಸ್ಟ್ ದರ್ಶನ್ ಅವರು ಇಲ್ಲ, ಮಾತೇ ಇಲ್ಲ. ಎನಿವೆ ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ನಮ್ಮ ಜೊತೆಯಲ್ಲಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಎಸ್ ಕೆ ಉಮೇಶ್ ಅವರಿದ್ದಾರೆ, ನಟ ಗಣೇಶ್ ಅವರಿದ್ದಾರೆ, ಹಾಗೆ ನಟಿ ಸಂಜನಾ ಗಲ್ರಾಣಿ ಅವರು ಜಾಯ್ನ್ ಆಗಿದ್ದಾರೆ.
ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷರಾದ ಬಾಮಾ ಹರೀಶ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜನಾ ಅವರೇ, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಜಸ್ಟ್ ಇಮ್ಯಾಜಿನ್ ರಮ್ಯಾ ಅವರ ಜಾಗದಲ್ಲಿ ಕೋರ್ಟ್ನಲ್ಲಿ ಆದಂತಹ ವಿಚಾರಣೆ ಬಗ್ಗೆ ಪೋಸ್ಟ್ ಮಾಡಿ ಕೊಲೆಯಾದ ವ್ಯಕ್ತಿಯ ಕುಟುಂಬಕ್ಕೆ, ಕೊಲೆಯಾದ ವ್ಯಕ್ತಿಗಲ್ಲ, ರೇಣುಕಾಸ್ವಾಮಿ ನ್ಯಾಯ ಕೇಳಲಿಲ್ಲ ಅವರು, ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ರಮ್ಯಾ ಕೇಳಿದ್ದಕ್ಕೆ ಅವ್ರ ಜನ್ಮದಲ್ಲೇ ಕೇಳದಂತಹ ಪದಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವವರನ್ನ ಯಾವುದೇ ನಟ, ದರ್ಶನ್ ಬಿಟ್ಬಿಡೋಣ, ನಾವು ಯಾವುದೇ ನಟನ ಅಭಿಮಾನಿ ಅಂತ ಕರೀಲಿಕ್ಕೆ ಸಾಧ್ಯನಾ ಸಂಜನಾ ಅವರೇ? ನೋಡಿ, ಒಂದು ಗಂಡ್ಸೆ ಆಗಿರ್ಬಹುದು, ಲೇಡೀಸೇ ಆಗಿರ್ಬಹುದು, ಯಾರು ಟ್ರೋಲ್ ಮಾಡಬಾರ್ದು. ಯಾರಿಗೂ ಏನೋ ಈ ತರ ಪರ್ಸನಲ್ ಅಟ್ಯಾಕ್ಸ್ ಮಾಡೋ ಅಧಿಕಾರ ಇಲ್ವೇ ಇಲ್ಲ. ಇದನ್ನ ಖಂಡಿತವಾಗ್ಲೂ ನಾನು ಖಂಡಿಸ್ತೀನಿ. ನೋ ಬಡಿ ಹ್ಯಾಸ್ ದ ರೈಟ್ಸ್ ಟು ಟ್ರೋಲ್ ಎನಿವನ್. ಅವಾಚ್ಯ ಶಬ್ದಗಳು, ಅಶ್ಲೀಲ ಶಬ್ದಗಳ ಜೊತೆ ನೀವು ಅಡ್ರೆಸ್ ಮಾಡೋಕೆ ನಿಮಗೆ ಅಧಿಕಾರನೇ ಇಲ್ಲ. ಯಾರೇ ಆಗಿದ್ರು ಅದನ್ನ ನಾನು ಖಂಡಿತವಾಗ್ಲೂ ಖಂಡಿಸ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಇದು ಮಾಡಿರೋರು ದರ್ಶನ್ ಅವ್ರ ಫ್ಯಾನ್ಸ್ ಅಂತ ಪ್ರೂಫೇ ಇಲ್ಲದೆ ದರ್ಶನ್ ಅವ್ರ ಹೆಸರು ಇದ್ರಲ್ಲಿ ಹೇಳ್ಕೊಂಡ್ಬಿಟ್ಟು ಇನ್ನ ಅವ್ರಿಗೆ ಹ್ಯಾರೆಸ್ ಮಾಡೋದು ಸರಿ ಇಲ್ಲ. ಬಿಕಾಸ್ ಆಲ್ರೆಡಿ ಅವ್ರು ತುಂಬಾ ನೊಂದಿದ್ದಾರೆ ಈ ಒಂದು ಕೇಸ್ ಆದ್ಮೇಲೆ. ಅಂಡ್ ಇಂಥದ್ದಾಗಿದ್ದಾದ್ಮೇಲೆ ಯಾರೋ ಬಂದ್ಬಿಟ್ಟು ಮಾಡಿದಕ್ಕೆ ಇವ್ರು ದರ್ಶನ್ ಫ್ಯಾನ್ಸೇ ಮಾಡಿರೋದು ಅಂತ ದರ್ಶನ್ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಅವ್ರಿಗೂ ಬೇಜಾರಾಗುತ್ತೆ, ಮತ್ತೆ ದರ್ಶನ್ ಅವ್ರಿಗೂ ಬೇಜಾರಾಗುತ್ತೆ. ವಿತೌಟ್ ಎನಿ ಪ್ರೂಫ್ ವಿ ಕೆನಾಟ್ ಆ ದರ್ಶನ್ ಫ್ಯಾನ್ ಕರೆಯೋದು. ಇಟ್ ಮೈಟ್ ಬಿ ರ್ಯಾಂಡಮ್ ಪೀಪಲ್. ದರ್ಶನ್ ಅವ್ರ ಮೇಲಿರೋ ಆರೋಪ ಪ್ರಕರಣಕ್ಕೆ ರ್ಯಾಂಡಮ್ ಪೀಪಲ್ ಯಾಕೆ ಮಾಡ್ತಾರೆ? ಸಂಜನಾ ಅವರೇ, ನಮ್ಮ ಮನೇಲೂ ಜನ ಇದ್ದಾರೆ, ನಿಮ್ಮ ಮನೇಲೂ ಜನ ಇದ್ದಾರೆ. ಲೆಟ್ ಅಸ್ ಅಸ್ಯೂಮ್ ಅವರು ರ್ಯಾಂಡಮ್ ಪೀಪಲ್ ಅಂತ ಹೇಳಿ ಅವ್ರು ಹಿಂಗ್ ಕಾಮೆಂಟ್ ಮಾಡ್ತಾರಾ? ಅನ್ಲೆಸ್ ದೇ ಆರ್ ದರ್ಶನ್ ಫ್ಯಾನ್ಸ್ ಮಾಡ್ತಾರಾ? ಬೇಸಿಕ್ ಪ್ರಶ್ನೆ. ನೋಡಿ, ಟ್ರೋಲರ್ಸ್ಗೆ ಯಾವ ಹೆಸರು ಇಡಕ್ ಆಗಲ್ಲ. ಟ್ರೋಲರ್ಸ್ ಜಸ್ಟ್ ಟ್ರೋಲ್. ನೀವು ಯಾವುದೇ ನಟಿಯ ಒಂದು ಇನ್ಬಾಕ್ಸ್ ಓಪನ್ ಮಾಡಿ ಬರೀ ಅವಾಚ್ಯ ಅಶ್ಲೀಲಾನೇ ಇರುತ್ತೆ. ಮೆಸೇಜಸ್ ಹಲವಾರು ಮೆಸೇಜಸ್ ಇರುತ್ತೆ. ಬೇಬಿ ದಿಸ್, ಬೇಬಿ ದ್ಯಾಟ್, ಹಿಂಗೆ ಹಂಗೆ ಅಂತ ಅಡ್ರೆಸ್ ಮಾಡಿ ಏನೇನೋ ಮಾತಾಡಿರ್ತಾರೆ. ಸೊ ಅವ್ರು ಬಂದ್ಬಿಟ್ಟು ಯಾರ್ ಫ್ಯಾನ್ಸ್ ಇಲ್ಲ, ಅವ್ರಿಗೆ ಒಂದು ವಾಟ್ ಇಸ್ ದೇ ಡೋಂಟ್ ಹ್ಯಾವ್ ಎನಿ ಪ್ರಿನ್ಸಿಪಲ್ಸ್, ದೇ ಡೋಂಟ್ ಹ್ಯಾವ್ ಎನಿ ಮ್ಯಾನರ್ಸ್. ಬಟ್ ಈ ತರ ಆಗ್ತಾ ಇದೆ, ಆಲ್ರೆಡಿ ನಡೆದು ಹೋಗಿದೆ. ಅಂಡ್ ಇದರಿಂದ ದರ್ಶನ್ ಅವ್ರಿಗೆ ಎಷ್ಟು ಬೇಜಾರಾಗ್ತದೆ. ಈಗ ನೀವು ದರ್ಶನ್ ವಾರಿಯರ್ಸ್ ಪೇಜ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅದ್ರಲ್ಲಿ ಕ್ಲಿಯರ್ ಆಗಿ ಬಂದ್ಬಿಟ್ಟು ಇಲ್ಲ, ನಮಗೆ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಅಫಿಷಿಯಲ್ ಪೇಜ್ ಅಲ್ಲಿ ದರ್ಶನ್ ವಾರಿಯರ್ ಫ್ಯಾನ್ಸ್ ಪೇಜ್ ಅಲ್ಲಿ ಮೆಸೇಜ್ ಬಂದಿದೆ, ನಮಗೆ ಇದಕ್ಕೆ ಸಂಬಂಧ ಇಲ್ಲ, ನಾವ್ ಈ ವಿವಾದದಲ್ಲಿ ಬೀಳಲ್ಲ, ನಾವ್ ಈ ವಿವಾದಕ್ಕೆ ರೆಸ್ಪಾಂಡು ಮಾಡಲ್ಲ. ಅದ್ರ ಬಗ್ಗೆ ಮಾತಾಡಿ ನೀವು. ಅದು ಅಫಿಷಿಯಲ್ ಫ್ಯಾನ್ ಪೇಜ್ ಆಗಿರುತ್ತೆ. ನೀವು ಬಿಸಿ ಇದ್ರಿ ಅಂತ ಕಾಣುತ್ತೆ, ನಮ್ ಚಾನೆಲ್ ನೋಡಿರ್ಲಿಕ್ಕಿಲ್ಲ. ಇವತ್ತು ಇಡೀ ದಿನ ಅದ್ರ ಬಗ್ಗೆ ಕೂಡ ಸುದ್ದಿ ಪ್ರಸಾರ ಆಗಿದೆ. ಬಟ್ ಎಷ್ಟು ಪರ್ಸೆಂಟ್ ಜನ ದರ್ಶನ್ ಅವರ ಅಭಿಮಾನಿಗಳು ಅಂತ ಕರೆಸ್ಕೊಳ್ಳೋ ಎಷ್ಟು ಪರ್ಸೆಂಟ್ ಜನ ಅಫಿಷಿಯಲ್ ಪೇಜ್ ನಲ್ಲಿ ಇದ್ದಾರೆ? ಅಫಿಷಿಯಲ್ ಪೇಜ್ ಅಲ್ಲಿ ಬಂದ್ಬಿಟ್ಟು ಅವ್ರು ಕ್ಲಿಯರ್ ಆಗಿ ಹೇಳಿದ್ರೆ ನಮಗ್ ಸಂಬಂಧನೇ ಇಲ್ಲ, ನಾವ್ ಈ ವಿವಾದದಲ್ಲಿ ಬೀಳಲ್ಲ ಅಂತ. ಅದ್ರ ಬಗ್ಗೆ ದಯವಿಟ್ಟು ಮಾತಾಡಿ. ಇದು ಯಾರ್ಯಾರೋ ಮಾಡಿದಕ್ಕೆ ನೀವು ದರ್ಶನ್ ಅವ್ರ ಹೆಸರು ಎಳೆಯೋದು ತುಂಬಾನೇ ದರ್ಶನ್ ಅವ್ರ ಹೆಸರು ಇಟ್ಕೊಂಡು, ದರ್ಶನ್ ಅವ್ರ ಫೋಟೋ DP ಹಾಕೊಂಡು, ನಾವು ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು. ಇವಾಗ 43 ಜನರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಮ್ಯಾ ಅವರು. ಅದರಲ್ಲಿ ಮೋರ್ ದೆನ್ 80% ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳಲ್ಲಿ ದರ್ಶನ್ ಅಭಿಮಾನಿ, ದರ್ಶನ್ ಫೋಟೋ, ಡಿ ಬಾಸ್ ಹಿಂಗೆ ಇರೋದು. ಸಂಜನಾ ಅವರೇ, ಹಿಂಗೆ ಇರೋದು. ಬೇಕಂತ ಒಂದ್ ಫ್ಯಾನ್ ಯಾರಿಗಾದ್ರೂ ಒಂದ್ ಏಟ್ ಬಿಟ್ರೆ ಅವ್ರ ಮೇಲೆ ಹೋಗ್ಬಿಟ್ಟು ಇನ್ನ 100 ಏಟ್ ಹೆಂಗ್ ಹೊಡಿಬೇಕಂತ ಸಮಾಜ ನೋಡ್ತಾ ಇದೆ ತಪ್ಪ. ಇದ್ರಲ್ಲಿ ದರ್ಶನ್ ಅವ್ರ ತಪ್ಪೇನಿದೆ? ಅವ್ರು ಏನಾದ್ರು ಹೇಳ್ಕೊಡ್ತಾ ಇದಾರೆ ಯಾರಿಗಾದ್ರೂ? ಅದಕ್ಕೆ ಹೇಳಿದೀವಿ, ದರ್ಶನ್ ಅವ್ರ ವಿರುದ್ಧವಾಗಿ ನಾವು ಮಾತಾಡ್ತಾನೆ ಇಲ್ಲ. ದರ್ಶನ್ ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ಆ ಪಾಯಿಂಟ್ ಬರ್ತೀನಿ. ದರ್ಶನ್ ಅವ್ರ ತಪ್ಪಲ್ಲಿ ಅಲ್ಲಿಗೆ ನಾನು ಬರ್ತೀನಿ. ಇವತ್ತು ಮಾತಾಡ್ತಿರೋದು ದರ್ಶನ್ ಅವರ ಅಭಿಮಾನಿಗಳು ಅಂತ ಅನ್ಕೊಂಡು. ಇಲ್ಲ ಇವರು ಅಪ್ಪಟ ಅಭಿಮಾನಿಗಳಾಗಿದ್ರೆ ದಿಸ್ ಇಸ್ ನಾಟ್ ಸಮಥಿಂಗ್ ವಿ ವಿಲ್ ಬಿ ಅಕ್ಸೆಪ್ಟಿಂಗ್ ಫ್ರಮ್ ಎನಿಬಡಿ. ಇವ್ರ ಅಪ್ಪಟ ಅಭಿಮಾನಿಗಳು ಅಲ್ವೇ ಅಲ್ಲ. ಇವ್ರು ಬೇರೆಯವ್ರು ಯಾರೋ ಬರೀ ದರ್ಶನ್ ಅವ್ರ ಹೆಸರು ಹಾಳು ಮಾಡೋದಕ್ಕೆ ಇದೆಲ್ಲ ಮಾಡ್ತಾ ಇದಾರೆ. ಇದನ್ನ ದರ್ಶನ್ ವಾರಿಯರ್ಸ್ ಫ್ಯಾನ್ ಪೇಜ್ ಆಗಿರ್ಬೋದು ಅಥವಾ ದರ್ಶನ್ ಅವ್ರ ಪ್ರತಿ ಒಂದು ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ನಾವು ಸೇರ್ಕೊಂಡು ಇದನ್ನ ಖಂಡಿಸ್ತೀವಿ. ಒಂದ್ ಮಹಿಳೆಗಾಗಿ ಥ್ಯಾಂಕ್ ಯು ಸೋ ಮಚ್ ಸಂಜನಾ ಅವರೇ. ನಾನು ಇಷ್ಟನ್ನೇ ನಿರೀಕ್ಷೆ ಮಾಡ್ತಾ ಇದ್ದೆ. ಇನ್ನೊಂದು ಗಳಿಗೆ ನಾನು ಇನ್ನಿಬ್ಬರನ್ನ ಮಾತನಾಡ್ಸ್ಕೊಂಡು ಮತ್ತೆ ವಾಪಸ್ ಬರ್ತೀನಿ. ಬಾಮಾ ಹರೀಶ್ ಸರ್, ಕನ್ನಡ ಚಿತ್ರೋದ್ಯಮ, ಇಲ್ಲಿನ ನಟ ನಟಿಯರು, ಅವರಿಗಿರ್ತಕ್ಕಂಥ ಅಭಿಮಾನ, ಅವ್ರ ಮೇಲಿರ್ತಕ್ಕಂಥ ಅಭಿಮಾನಿಗಳು, ಅಣ್ಣವರು ಅಭಿಮಾನಿಗಳನ್ನ ದೇವರು ಅಂದ್ರು. ಅದು ಕನ್ನಡದ ಕಲ್ಚರ್. ಹೀಗಿರುವಂತಹ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಥದ್ದೊಂದು ರೋಗ್ ಎಲಿಮೆಂಟ್, ಅಭಿಮಾನದ ಹೆಸರಲ್ಲಿ ನಡೀತಾ ಇರುವ ಅಶ್ಲೀಲತೆ, ಇದನ್ನ ಸಿನಿಮಾ ರಂಗದವರಾಗಿ ತಾವು ಹೇಗೆ ಗಮನಿಸ್ತೀರಿ ಸರ್? ನಿಜಕ್ಕೂ ಇವರನ್ನ ಅಭಿಮಾನಿಗಳು ಅಂತ ಕರೀಲಿಕ್ಕೆ ಯೋಗ್ಯವಾ ಅಂತ? ನೋವು ಆಗ್ತದೆ. ಯಾಕಂದ್ರೆ ಹಿಂದೆ ರಾಜ್ಕುಮಾರ್ ಅವ್ರ ಕಾಲದಿಂದ ಕೂಡ ಅಭಿಮಾನಿಗಳು ನೋಡ್ಕೊಂಡ್ ಬಂದಿವಿ. ರಾಜ್ಕುಮಾರ್ ಅಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು,
ವಿಷ್ಣುವರ್ಧನ್ ಅವರ ಅಭಿಮಾನಿ, ಶಂಕರ್ನಾಗ್ ಅವರ ಅಭಿಮಾನಿಗಳು. ಯಾಕಂದರೆ ಯಾವುದೇ ಈ ಥರ ಅಭಿಮಾನಿ ಆ ಥರ ಅವಾಗಿರ್ತಕ್ಕಂಥ ಅಭಿಮಾನಿಗಳು ಯಾವುದೇ ರೀತಿ ಇದಾಗ್ತಾ ಇರಲಿಲ್ಲ. ಅವ್ರಿಗೇನೇ ಒಂದು ಅನಾರೋಗ್ಯ ಆದ ಮತ್ತೊಂದಾದರೆ ಪೂಜೆ ಪುರಸ್ಕಾರ ಮಾಡೋ ಮುಖಾಂತರ ಇದು ಮಾಡ್ತಾಯಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ 108 ದಿನ ಕಾಲ ಕಾಡಲ್ಲಿದ್ದಾಗ ಯಾವುದೇ ಅಭಿಮಾನಿಯಾಗಲಿ ಸರ್ಕಾರಕ್ಕೆ ಏನು ಬೈದಿಲ್ಲ, ಮತ್ತೊಬ್ಬರಿಗೆ ನಿಂದಿಸಲಿಲ್ಲ, ಮಾಡಲಿಲ್ಲ. ಅವರು ಪೂಜೆ ಪುರಸ್ಕಾರ ಮುಖಾಂತರ ಹೋಗಿ ತನ್ನ ನಟನನ್ನು ಉಳಿಸ್ಕೊಟ್ರು. ಆ ಥರ ಒಂದು ಅಭಿಮಾನಿಗಳು ನಾನು ನೋಡಿದ್ದೇನೆ. ಬಟ್ ಈ ಥರ ಒಂದು ನಮ್ಮಲ್ಲೇ ನಮ್ಮ ಕುಟುಂಬದಲ್ಲೇ, ಯಾಕಂದ್ರೆ ದರ್ಶನ್ ಅವರು ನಮ್ಮ ಕುಟುಂಬನೇ, ನಮ್ಮ ರಮ್ಯಾ ಅವರು ಕೂಡ ನಮ್ಮ ಕುಟುಂಬ ಆಯ್ತು ಅಂತ ನಾನು ಹೇಳೋದು. ಒಬ್ರಿಗೊಬ್ರು ಈಗ ತೇಜೋವಧೆ ಮಾಡೋದು, ಯಾಕಂದರೆ ನಾನು ಕೆಲವೊಂದೆಲ್ಲ ನೋಡಿದೆ, ಪೋಸ್ಟ್ ನೋಡಿದೆ, ಭಾಳ ಕೆಟ್ಟದಾಗಿ ಮಾತಾಡಿದೆ ಒಂದು ಹೆಣ್ಮಗು ಬಗ್ಗೆ, ಯಾರೇ ಆಗಲಿ. ಅವ್ರ ನೋಡಿದ್ರೆ ನಿಜವಲ್ಲ, ಅದು ಓದಲಿಕ್ಕೂ ಮನಸ್ಸು ಬರಲ್ಲ, ಆ ಥರ ಒಂದು ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾರೆ. ಭಾಳ ನೋವಾಗುತ್ತೆ. ಯಾಕಂದರೆ ಅಭಿಮಾನಿಗಳು ಪೂಜೆ ಪುರಸ್ಕಾರ ಮುಖಾಂತರ ತನ್ನ ನಟನ್ನು ಉಳಿಸ್ಕೊಳ್ಳಿ.